ಈ ಸಲ ದಸರಾಗೆ ಒಬ್ಬ ದೈತ್ಯ ಬರ್ತಾನೆ ಅಂತ ಹೇಳಿದ್ನಲ್ಲ, ಕೇಳಿ. ನೀಳವಾದ ದಂತಗಳು, ವಿಶಾಲವಾದ ಕುಂಭಸ್ಥಳ, ಕಂಬದಂತ ಕಾಲುಗಳು, ಗದೆಯಂತ ಸೊಂಡಿಲು, ಬಂಡೆಯಂತ ಶರೀರ. ಅಭಿಮನ್ಯು ಹಾಗೂ ಅರ್ಜುನನಿಗೂ ಟಕ್ಕರ್ ಕೊಟ್ಟಂತಹ ದೈತ್ಯ ಕಾಡಾನೆ. ಕರಿಬಂಡೆ ಎಂದೇ ಪ್ರಸಿದ್ಧವಾಗಿರೋ ಈತನ ಹೆಸರೇ ಶ್ರೀಕಂಠ. ಸೆರೆ ಸಿಕ್ಕಿದ್ದು 2014 ಹಾಸನದ ಉಂಬ್ಳಿ ಬೆಟ್ಟದಲ್ಲಿ. ತೂಕ 5540 ಕೆಜಿ ಇರೋ ಇವನನ್ನ ಮೈಸೂರಿನ 26ನೇ ಮಹಾರಾಜರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ನೆನಪಿಗಾಗಿ ಈತನ ಹೆಸರನ್ನ ಶ್ರೀಕಂಠ ಎಂದು ನಾಮಕರಣ ಮಾಡಲಾಗಿದೆ. ಈ ಬಾರಿ ಸುಗ್ರೀವ ತೂಕದಲ್ಲಿ 1ನೇ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಇರೋದೇ ಶ್ರೀಕಂಠ. ಹೆಚ್ಚೇನಲ್ಲ, ಕೇವಲ 5 ಕೆಜಿಗಳ ಅಂತರ ಅಷ್ಟೇ. ಇದೇ ಮೊದಲ ಬಾರಿಗೆ ದಸರಾಗೆ ಆಗಮಿಸಿರುವ ಶ್ರೀಕಂಠನಿಗೆ ಈಗ 56 ವರ್ಷ. ಈ ದೈತ್ಯ ಮೈಸೂರಿನ ರಾಜಮಾರ್ಗದಲ್ಲಿ ಸಾಗುವಾಗ ಈತನ ಆಕಾರ, ಗಾತ್ರ, ನಡಿಗೆ ನೋಡಿ ಮೈಸೂರಿನ ಜನ ಅಂತೂ ಒಂದು ಕ್ಷಣ ನಿಬ್ಬೆರಗಾಗಿದ್ದಂತೂ ಖಚಿತ.